ಸಾಧ್ಯ ಇಲ್ಲ, ಯಾವ ಬಂಗ್ಲೆನೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವ ಗುಡಿಸಲು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಕಟ್ಟದೆ ಹೋದ್ರೆ ಮನೇನ ಇವತ್ತು ನಾನು ಸಹ ಮನೆಯಲ್ಲಿ ಇರಕ್ಕಾಗಲ್ಲ, ಇನ್ನೊಬ್ರು ಮನೆಯಲ್ಲಿ ಇರಕ್ಕಾಗೋದಿಲ್ಲ. ಸೊ ಈ ರೀತಿಯಾದಂತಹ ಕಷ್ಟಪಡ್ತಕ್ಕಂತಹ ಜನ ನೀವು. ಇವತ್ತು ಸರ್ಕಾರಗಳು ಎಲ್ಲೋ ಒಂದು ಕಡೆ ನಿಮ್ಮನ್ನ ಸರಿಯಾಗಿ ನಡೆಸ್ಕೋತಾ ಇಲ್ಲ ಎಂತಕ್ಕಂಥ ನೋವು ನಮ್ಮೆಲ್ರಿಗೂ ಇದೆ. ಇವತ್ತು ವಿಶೇಷವಾಗಿ ಸರ್ಕಾರಗಳು ಏನು ನಿಮಗೆ ಕೆಲಸ ಕೊಡಬೇಕು, ಕೆಲಸ ಕೊಟ್ಟು ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ನಿಮಗೆ ಭತ್ಯೆಯನ್ನು ಕೊಡಬೇಕು. ಇವತ್ತು ನಿಮಗೆ ಕೆಲಸವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಕಡೆ ಗ್ಯಾರಂಟಿ ಅಂತಕ್ಕಂಥ ಒಂದು ಯೋಜನೆಗಳು ತಗೊಂಡ್ಬಂದು ನಿಜವಾಗ್ಲೂ ಕೆಲಸ ಮಾಡ್ತಕ್ಕಂಥವರಿಗೆ ಒಂದು ರೀತಿ ಅವರನ್ನ ಕೆಲಸ ಮಾಡದೆ ಮನೆಯಲ್ಲಿ ಕೂಡಿಸುವಂತ ಕುತಂತ್ರ ನಾನಂತೂ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಿಮ್ಮ ಶ್ರಮದ ಮುಂದೆ ಇದು ಯಾವುದೂ ಸಹ ನಾನು ಗಣನೆಗೆ ಬರೋದಿಲ್ಲ. ಇವತ್ತು ಕಟ್ಟಡ ಕರ್ತಕ್ಕಂಥ ಕಾರ್ಮಿಕರಾಗಿರ್ಬೋದು, ನಮ್ಮ ನಾಗರಾಜ್ ಅಣ್ಣವ್ರು ಹೇಳಿದಾಗೆ ಪ್ರತಿ ಕ್ಷೇತ್ರದಲ್ಲೂ ಸಹ ಕಾರ್ಮಿಕರು, ಶ್ರಮಿಕರು ಎಲ್ಲರೂ ಇದ್ದಾರೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಯಾವುದೇ ಒಂದು ಫ್ಯಾಕ್ಟ್ರಿ ಆ ಕಾರ್ಮಿಕರು ಇಲ್ಲ ಅಂತಂದ್ರೆ ಅದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೀವು ಯಾವುದೇ ಜಮೀನಿಗೆ ಹೋದ್ರೆ ಅಲ್ಲಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ, ಅಥವಾ ರೈತರ ಜೊತೆಗೆ ಒಂದಷ್ಟು ಜನ ಕೂಲಿ ಮಾಡ್ಲಿಲ್ಲ ಅಂತಂದ್ರೆ ಅದು ಖಂಡಿತವಾಗ್ಲೂ ಸಹ ಅಲ್ಲಿ ಆಗೋದಿಲ್ಲ ಅದು. ಹಾಗಾಗಿ ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ನೀವು ಶ್ರಾಮಿಕರು ಅಥವಾ ಕಾರ್ಮಿಕರು ಇಲ್ಲದೆ ಹೋದ್ರೆ ಆ ಕ್ಷೇತ್ರ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಮಹತ್ತರವಾದಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇವತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಕೆಳಗಿನ ತೋಟದ ಮೂರ್ತಿ ಅಣ್ಣ ಅವರು, ರಮಣ್ಣ ಕೇಶವರು, ಇವರೆಲ್ಲರೂ ಸೇರಿ ನಾನು ನಿಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತೀನಿ. ನಾಗರಾಜ್ ಅಣ್ಣ ಅವರು ಹೇಳಿದ್ರು, ಸರ್ಕಾರದಲ್ಲಿ ಅನೇಕ ಅವಕಾಶಗಳಿದೆ, ಅನೇಕ ಯೋಜನೆಗಳಿದೆ. ಬಹುಶಃ ನಮ್ಮ ಜನಕ್ಕೆ ಅದು ಸರಿಯಾಗಿ ಗೊತ್ತೇ ಇರೋದಿಲ್ಲ. ಇವತ್ತು ನಿಮಗೆ ಒಂದು ಕಾರ್ಡ್ ತೆಗೆದುಕೊಂಡ್ರೆ ನಿಮಗೆ ಎಷ್ಟು ಪಿಂಚಣಿ ಬರುತ್ತೆ, ಎಷ್ಟು ಇನ್ಶೂರೆನ್ಸ್ ಬರುತ್ತೆ, ಮತ್ತು ಅದರಿಂದ ವೈದ್ಯಕೀಯವಾಗಿ ನಿಮಗೆ ಎಷ್ಟು ಸವಲತ್ತುಗಳಿದೆ. ಸೊ ಇದೆಲ್ಲವೂ ಸಹ ನಿಮಗೆ ಗೊತ್ತಿಲ್ಲ. ನಿಮಗೆ ಇವತ್ತು ಈ ಒಂದು ಕಚೇರಿಯಿಂದ ಈ ಭಾಗದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕನಿಗೆ ಸರ್ಕಾರದಿಂದ ಬರ್ತಕ್ಕಂತಹ ಸವಲತ್ತನ್ನ ನೇರವಾಗಿ ನಿಮಗೆ ಮುಟ್ಟಿಸುವಂತ ಕೆಲಸ ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಈ ಸಂಘದ ಪದಾಧಿಕಾರಿಗಳು ಮಾಡಿದಾಗ ಇದು ಒಂದು ಅರ್ಥಗರ್ಭಿತವಾದಂತ ಕಾರ್ಯಕ್ರಮ ಆಗ್ತದೆ. ಬಂಧುಗಳೇ, ಸರ್ಕಾರದಲ್ಲಿ ಇವತ್ತು ನಿಮ್ಮ ಪರವಾಗಿ ಕೂಗಬೇಕು, ಸರ್ಕಾರವನ್ನ ಒತ್ತಾಯ ಮಾಡೋದು ಆಗಬೇಕು. ಇವತ್ತು ಇಂತಹ ಕೆಲಸ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡಲಿ. ನಿಮ್ಮ ಯಾವುದೇ ಹೋರಾಟಕ್ಕೆ, ನಿಮ್ಮ ಯಾವುದೇ ಒಂದು ಪ್ರಯತ್ನಕ್ಕೆ ನನ್ನ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಸಂಪೂರ್ಣ ಸಹಕಾರ ನಿಮಗೆ ಇರ್ತದೆ. ನಿಮ್ಮ ಪ್ರತಿ ಹೋರಾಟದಲ್ಲೂ ಸಹ ನಾವು ಭಾಗಿಯಾಗ್ತೇವೆ ಅಂತ ಹೇಳ್ತಾ, ಮತ್ತೊಮ್ಮೆ ತಡವಾಗಿ ಬಂದಿದ್ದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ನಿಮಗೆ ಕ್ಷಮೆಯನ್ನ ಕೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಕಾರ್ಮಿಕ ದಿನಾಚರಣೆಯ ನಮಗೆಲ್ಲ ಗೊತ್ತಿರೋಂಗೆ ಮೇ 1 ದೇಶದಂತ ಇವತ್ತು ದಿನಾಚರಣೆ ಮಾಡುವಂಥದ್ದು. ಇವತ್ತು ಕಾರ್ಮಿಕರಿಗೆ ಬಹಳಷ್ಟು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಸೌಲಭ್ಯಗಳು ದೊರಕ್ತಾ ಇದೆ. ಉದಾಹರಣೆಗೆ ಇವತ್ತು ಇಲ್ಲಿ ಬಂದಿರತಕ್ಕಂಥ ಕಾರ್ಮಿಕರು ಇವತ್ತು ಗಾರೆ ಕೆಲಸರಾಗಿರ್ಬೋದು, ಗಾರೆ ಕೆಲಸವರಿಗೆ ಕೇಂದ್ರ ಸರ್ಕಾರದಿಂದ ಸಾಮಗ್ರಿಗಳು ಸೌಲಭ್ಯ ಕೊಡುವಂತ ಕೆಲಸನೂ ಆಗ್ತಾ ಇದೆ. ಅದೇ ರೀತಿ ಕಾರ್ಪೆಂಟರ್ಗಳಿರ್ಬೋದು, ಮರದ ಕೆಲಸ ಮಾಡುವಂತವ್ರಿಗೆ ಅವ್ರಿಗೂ ಸಮೇತ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಕಿಟ್ ಕೊಡುವಂಥದ್ದು, ಮರದ ಏನು ಕೆಲಸ ಮಾಡುವಂಥದಕ್ಕೆ ಸೌಲಭ್ಯ ಕೊಡುವಂಥದ್ದು, ಫ್ರೀಯಾಗಿ ಕೊಡುವಂಥದ್ದು, ಮತ್ತು ಪೇಂಟ್ ಕೆಲಸ ಮಾಡೋರಿಗೆ ಮತ್ತು ವೈರಿಂಗ್ ಕೆಲಸ ಮಾಡುವಂಥವ್ರಿಗೆ ಅವರಿಗೆಲ್ಲ ಕೇಂದ್ರ ಸರ್ಕಾರದ ಬಹಳಷ್ಟು ಸೌಲಭ್ಯಗಳು ಕೊಡುವಂಥ ಕೆಲಸ ಆಗ್ತಾ ಇದೆ, ನಮ್ಗೆ ಗೊತ್ತಿದೆ. ಅದೇ ರೀತಿ ಇವತ್ತು ಕಾರ್ಮಿಕ ಮಕ್ಕಳಿಗೆ ಇವತ್ತು ಎಜುಕೇಶನ್ ಓದಬೇಕಾದ್ರೆ ಸರ್ಕಾರದಿಂದ ಅನುದಾನ ಕೊಡುವಂಥದ್ದು, ಮತ್ತು ಮಕ್ಕಳಿಗೆ ಇವತ್ತು ಏನೇ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ, ಕಾರ್ಮಿಕರಿಗೂ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಸಹಾಯಧನ ಕೊಡುವಂಥದ್ದು, ಬಹಳಷ್ಟು ಕಾರ್ಯಕ್ರಮಗಳು ಈ ಕಾರ್ಮಿಕ ಇಲಾಖೆಯಲ್ಲಿದೆ. ತಾವೆಲ್ಲ ಗೊತ್ತೇ ಇದೆ. ಅದನ್ನ ತಾವು ಉಪಯೋಗಿಸ್ಕೋಬೇಕು. ಎಜುಕೇಶನ್ಗೆ ಆಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಮತ್ತು ಇವತ್ತೇನು ಆಕಸ್ಮಿಕವಾಗಿ ಯಾವುದೋ ಒಂದು ಆಕ್ಸಿಡೆಂಟ್ ಆದಾಗ ಕಾರ್ಮಿಕರಿಗೆ ಇವತ್ತು 5 ಲಕ್ಷ ಕೊಡುವಂಥದ್ದು ಇವತ್ತು ಆಗ್ತಾ ಇದೆ. ಹಾಗಾಗಿ ತಾವೆಲ್ಲ ಸರ್ಕಾರದ ಏನು ಸೌಲಭ್ಯಗಳನ್ನ ನಮಗೆ ತಿಳಿಸುವಂತ ಕೆಲಸ ಇವತ್ತು
ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮೂರ್ತಿಯಣ್ಣವರು ಇವತ್ತೇನೊಂದು ಕಟ್ಟಡ ಒಂದು ಉದ್ಘಾಟನೆ ಮಾಡಿದರೆ ಅದೆಲ್ಲ ಕಾರ್ಮಿಕರಿಗೆ ಒಳ್ಳೆಯ ಒಂದು ಸಂದೇಶ ಕೊಡುವಂಥದ್ದು, ಯಾರಿಗೂ ಒಳ್ಳೆಯ ಒಂದು ಕಾರ್ಮಿಕರು ಒಳ್ಳೆಯ ರೀತಿ ಆಗುವಂಥ ಕೆಲಸ ಮಾಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಈ ವೇದಿಕೆ ಮುಖಾಂತರ ನಾವೆಲ್ಲ ಕಾರ್ಮಿಕರು ಇವತ್ತು ಏನು ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳಿ. ಅದೇ ರೀತಿ ಮೂರ್ತಿಯಣ್ಣವರು ಇವತ್ತು ಸಂಘ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರು ಸಮೇತ ಇವತ್ತು ಜೊತೆಗೂಡಿ ಒಳ್ಳೆ ಕೆಲಸ ಮಾಡುವಂಥದ್ದು ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲ ಹೇಳಿದ್ದಾರೆ, ಅವ್ರು ಬಂದು ನಮ್ಗೆ ಹೇಳಿದ್ರು. ನಮ್ಮ ಸಂಘಟನೆಯಲ್ಲಿ ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ, ಜನಗಳ ಸರ್ಕಾರ. ಇದು ಜನಗಳಿಗೆ ಸಿಗತಕ್ಕಂಥ ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಮಾಡ್ತಾ ಇದ್ದೀವಿ. ನಾವು ಸುಮಾರು ವರ್ಷಗಳಿಂದ ಈ ಕಾರ್ಮಿಕರಿಗೆ ಏನು ಅನುಕೂಲ ಸಿಗುತ್ತೋ ಆ ಅನುಕೂಲಗಳು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿರಂತರವಾಗಿ ನಾವು ಸೇವೆ ಮಾಡ್ಕೊಂಡು ಕೂಡ ಕಾಣದ ಕೈಗಳು ಅದಂಗೆ ಇದಿಂಗೆ ಅಂತ ಹೇಳಿ ಗುಬೇಕಿಸ್ತಾರೆ. ಅದು ಎಲ್ಲ ಬಿಟ್ಟು ನಮ್ಮ ನಾಗರಾಜಣ್ಣ ಆಗಿರ್ಬೋದು, ನಮ್ಮ ನವೀನ್ ಕರಣ್ ಸರ್ ಆಗಿರ್ಬೋದು, ಇಂಥವ್ರೆಲ್ಲಾನು ಅಂಥವಕ್ಕೆಲ್ಲ ಮಣಿ ಹಿಡದೆ ಎಲ್ಲರಿಗೂ ಯಾರು ಹೋದ್ರು ಕೂಡ ಅವರಿಗೆ ಸಹಾಯ ಮಾಡ್ತಕ್ಕಂಥ ಧಾರಾಢ್ಯ ಇವ್ರಿಗೆ ಮಾತ್ರ ಇದೆ. ಆದರೆ ನಾವು ಇವತ್ತಿನ ದಿವಸದಲ್ಲಿ ಇಲ್ಲೇ ಸ್ವಂತ ಜಾಗ ತಗೊಂಡು ಕಟ್ಟಡ ಕಟ್ಟಿ ಇವಾಗ ಆಫೀಸ್ ಮಾಡ್ತಾ ಇರೋದು ಇಂಥ ನೊಂದ ಬಂದ ಬಡವರಿಗೆ, ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದು ಬೇರೆ ಆ ಪಕ್ಷ ಈ ಪಕ್ಷ ಅನ್ನಕ್ಕೆ ಹೋಗಬೇಡಿ. ನಾವು ಬಡ ಕಾರ್ಮಿಕರಿಗಾಗಿ ನಾವು ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾವು ಸಂಘಟನೆ ಮಾಡಿದ್ದೀವಿ. ನಮಗೆ ನಾವೇ ಅಂತಂದ್ರೆ ಆಗಲ್ಲ, ಯಾಕಂದ್ರೆ ನಮ್ಗಿಂತ ದೊಡ್ಡ ದೊಡ್ಡ ಬೇಜಾರಿದ್ದಾರೆ. ಅವರಿಗೆ ನಾವು ದಿಗಿಲು ಬಿದ್ದು ಅವರಿಂದ ನಾವು ಪಾಠ ಕಳ್ಕೊಂಡಂತ ಅವಶ್ಯಕತೆ ಏನಿಲ್ಲ. ಈಗ ನಾನು ಹೇಳ್ಬೇಕು ಅಂತಂದ್ರೆ ಇವತ್ತು ಆ 8 ಅವರ್ ಕೆಲಸ ಮಾಡಬೇಕು ಅಂತಂದ್ರೆ 9-10 ಅವರ್ ಕೆಲಸ ಮಾಡಿಸ್ತಾ ಇದ್ರು ಕೂಡ ಅವರು ನಿಜವಾದ ಒಂದು ಭತ್ಯೆ ಸಿಗ್ತಾ ಇಲ್ಲ, ಅವ್ರಿಗೆ ನಿಜವಾದ ಸಂಬಳಗಳು ಕೊಡ್ತಾ ಇಲ್ಲ. ಇಂಥವೆಲ್ಲ ಕಡಿವಾಣ ಆಗ್ಬೇಕು ಅಂತಂದ್ರೆ ನೀವು ಅಷ್ಟೇ ನಮ್ ಕೈ ಜೋಡಿಸ್ಬೇಕು. ನಿಮ್ಮ ಹತ್ರ ಏನು ಕುಂದುಕೊರತೆಗಳಿಲ್ಲ ನಮ್ಗೆ ಹೇಳಿದ್ರೆ ನಮ್ಗೆ ತಿಳಿಯೋದು, ಇಲ್ಲದೇ ಇದ್ರೆ ನೀವು ಹೇಳ್ದೇ ಇದ್ರೆ ನಮ್ಗೆ ಗೊತ್ತಾಗಲ್ಲ. ನಾವು ಅಲ್ಲಿ ಬಂದು ಕೇಳಬೇಕು ಅಂತಂದ್ರೆ ನೀವು ಅವ್ರೇನೋ ಹೇಳಿರೋ ಮಾತುಗಳಿಗೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರವ್ರು ಹೇಳ್ಕೊಡ್ತಾರೆ. ಅವೆಲ್ಲ ನೀವು ಕಿವಿಗೆ ಹಾಕ್ಬೇಡ್ರಿ. ಮುಂದೆ ನೀವು ಏನಾರ ಸಮಸ್ಯೆ ತೊಂದರೆ ಇದ್ರೆ ಸರ್ಕಾರ ಏನಿದೆಯೋ ಆ ಸರ್ಕಾರದ್ದು ನಿಯಮಗಳು ಏನಿದೆಯೋ ಅದ್ರ ಬಗ್ಗೆ ನಾವು ಹೋರಾಡಕ್ಕೆ ರೆಡಿ ಆಗಿದ್ದೀವಿ. ನಾವು ಏನು ಹಿಂದಕ್ಕೆ ಹೋಗಲ್ಲ, ನಾವ್ ಯಾರ ಕೈ ಚಾಚಲ್ಲ. ಯಾರು ನಮಗೆ ಮರ್ಯಾದೆ ಕೊಡೋರು, ನಮ್ಗೆ ಸಾಥ್ ಕೊಡೋಂಥವ್ರಿಗೆ ಇವತ್ತಲ್ಲ ಯಾವತ್ತಿದ್ರು ಋಣಿ ಆಗಿರ್ತೀವಿ ನಾವು. ಆದ್ರೆ ಈಗ